ಗೈಸ ಒಂದೊಳ್ಳೆ ಊಟ ಮಾಡ್ಕೊಂಡು ನಾವಿನ್ ಸ್ವಲ್ಪ ಈ ಕಡೆ ಬಂದಾಗ ನಮ್ಗೆ ಇಲ್ಲಿ ಸಾಸಿವೆ ಕಾಳು ಗಣೇಶ ಕಾಣಿಸ್ತು. ಅದ್ರ ನೋಡಕ್ ಹೋಗೋಣ ಬನ್ನಿ. ಸಾಸಿವೆ ಕಾಳು ಗಣೇಶ ಅಂದ್ಬಿಟ್ಟು ಸಾಸಿವೆ ಕಾಳು, ಬಟ್ ಗಣೇಶ ನೋಡ್ರೆ 2.5 ಮೀಟ್ರ್. ನೋಡಿದ್ರಲ್ವಾ ಸಾಸಿವೆ ಕಾಳು ಗಣೇಶನ. ಈಗ ನಾವು ಕಡಲೆಕಾಳು ಗಣೇಶ ನೋಡಕ್ ಬರ್ತಾ ಇದೀರಿ. ಇವನು ಕನ್ನಡ ಮಾತಾಡಕ್ ಬರಲ್ಲ, ಇವನೊಬ್ಬ ಬ್ಲಾಗರ್ ಅಂತೆ ಇವನು. ಆಯ್ತು ಬಾ ಮಾರ್ರೆ, ವಿಶ್ರಾಂತಿ ಮಾಡೋದಕ್ಕೆ ಬೇಜಾನ್ ಪ್ಲೇಸಸ್ ಇದೆ, ಆರಾಮಾಗಿ ಕೂರ್ಬೋದು. ಗಣೇಶ ಬಂದು ಆಲ್ಮೋಸ್ಟ್ ಒಂದು 15 ಅಡಿ ಇದೆ, ಬಟ್ 2 ಗಣೇಶ ಕೂಡ ಮೊನೋಲಿಥಿಕ್. ಸೊ ಈಗ ವಿಶ್ರಾಂತಿ ಸಮಯ, ಒಂದು ಆಲ್ಮೋಸ್ಟ್ ಒಂದು 1/2 hour ಇಲ್ಲೇ ರಿಲ್ಯಾಕ್ಸ್ ಆಗ್ತೀವಿ. ನಾವಿನ್ನೂ ಇಲ್ಲಿ ವಿರೂಪಾಕ್ಷ ಟೆಂಪಲ್ ಬಿಟ್ಟು ಹೋಗೇ ಇಲ್ಲ. ವಿರೂಪಾಕ್ಷ ಟೆಂಪಲ್ ನಾವಲ್ಲಿ ಪಾರ್ಕಿಂಗ್ ಮಾಡಿದ್ದು 3.5 ಕಿಲೋಮೀಟರ್ ನಾವು ಆ ಕಡೆ ಅಲ್ಲೋಗಿದ್ದು. ಈಗ ನಾವು ನೆಕ್ಸ್ಟ್ ಪ್ಲೇಸ್ ಬಂದಿರೋದು ನರಸಿಂಹ ಟೆಂಪಲ್ ಅಂಡ್ ಹಂಪಿಗೆ ಇದೊಂದು ಹೈಲೈಟ್ ಆಗಿರೋ ಪ್ಲೇಸ್. ಸೊ ಈ ದೇವಸ್ಥಾನ ನೀವು ನೋಡ್ತಾ ಇದ್ದೀರಲ್ಲ, ಈ ದೇವಸ್ಥಾನ ಎಲ್ಲರೂ ಅನ್ಕೊಂತಾ ಇದ್ರು ಇದು ಉಗ್ರ ನರಸಿಂಹ ರೂಪದಲ್ಲಿದೆ ಅಂತ. ಬಟ್ ಆಕ್ಚುಲಿ ಇದು 15th ಸೆಂಚುರಿಯಲ್ಲಿ ಕೃಷ್ಣರಾಜ ಒಡೆಯರ್ ಅವರು ನಿರ್ಮಿಸಿದ್ದು ಅವ್ರ ಅಂಡರಲ್ಲಿ. ಸೊ ಇದು ಆಕ್ಚುಲಿ ಲಕ್ಷ್ಮೀ ನರಸಿಂಹ ಟೆಂಪಲ್ ಇದು. ಸೊ ಲಕ್ಷ್ಮಿ ರೈಟ್ ಹ್ಯಾಂಡ್ ಅಲ್ಲಿ ಇತ್ತಂತೆ, ಬಟ್ ಅದು ಡಿಸ್ಟ್ರಾಯ್ ಆಗಿದೆ. ಸೊ ಎಲ್ಲರೂ ನೋಡಿದ ತಕ್ಷಣ ಉಗ್ರ ನರಸಿಂಹ ಅನ್ಕೊಂತಾರೆ, ಬಟ್ ಇಟ್ಸ್ ಎ ಲಕ್ಷ್ಮೀ ನರಸಿಂಹ ಟೆಂಪಲ್. ಹ್ಯೂಜ್ ಆಗಿದೆ. ಎಷ್ಟಂದ್ರೆ 6.79 ಮೀಟರ್ ಇದೆ, ಆಲ್ಮೋಸ್ಟ್ 7 ಮೀಟರ್. ನರಸಿಂಹಸ್ವಾಮಿ ಅಲ್ಲಿ ಟೆಂಪಲ್ ಪಕ್ಕದಲ್ಲೇನೆ ಬಡವಿ ಲಿಂಗ ಅಂತ ಒಂದು ಲಿಂಗ ಇದೆ. ಈ ಲಿಂಗ 350 ದಿವಸನೂ ನೀರಲ್ಲೇ ಇರುತ್ತೆ. ನೋಡಿದ್ರಲ್ಲ, ಒಂದೇ ಪ್ಲೇಸಲ್ಲಿ ಈ ಕಡೆ ಬಂದ್ಬಿಟ್ಟು ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್, ಇಲ್ಲಿ ಬಡವಿಲಿಂಗ ಟೆಂಪಲ್. ಆ್ಯಂಡ್ ದಿಸ್ ವ್ಯೂ ಕ್ರೇಜಿ. ನೋಡಿ ಗಾಯ್ಸ, ಈ ಬಜಾರಲ್ಲಿ ಹೇಳಿದ್ರಲ್ಲ ಕುದುರೆ, ಬಂಗಾರ, ವಜ್ರ ವೈಡೂರ್ಯಗಳೆಲ್ಲ ಸೇಲ್ ಮಾಡ್ತಾಯಿದ್ರು. ಸೊ ಈ ಕಡೆ ಬಂದ್ಬಿಟ್ಟು ಇದು ಕೃಷ್ಣ ಟೆಂಪಲ್. ಪ್ರಸನ್ನ ವಿರೂಪಾಕ್ಷ ಟೆಂಪಲ್ ಅಂತ ಕರೀತಾರೆ. ಇದು ಆಲ್ಮೋಸ್ಟ್ ಇದು ಸ್ವಲ್ಪ ಡಿಫ್ರೆಂಟ್, ಬಿಕಾಸ್ ಇದು ಎಲ್ಲ ಥರ ನೆಲದ ಮಟ್ಟದಲ್ಲಿ ದೇವಸ್ಥಾನ ಥರ ಇಲ್ಲ. ಇದು ಆಲ್ಮೋಸ್ಟ್ ಅಂಡರ್ಗ್ರೌಂಡ್ ಥರ ಇದೆ, ನಿಗೂಢವಾದದ್ದು ಕೂಡ. ಸೊ ನಾವು ಈಗ ಪಾನ್ ಸುಪಾರಿ ಬಜಾರ್ಗೆ ಬಂದಿದ್ದೀರಿ. ಸೊ ಸ್ವಲ್ಪ ಶಾಪಿಂಗ್ ಮಾಡೋಣ. ಹಜಾರ ರಾಮಚಂದ್ರ ದೇವಾಲಯ. ಸೊ ಇಲ್ಲಿನ ದೇವಾಲಯ ಸ್ಪೆಷಾಲಿಟಿ ಏನಂತಂದರೆ ಇಟ್ಸ್ ಎ ಕಂಪ್ಲೀಟ್ 4 pillars ಬ್ಲ್ಯಾಕ್ ಸ್ಟೋನ್. ಧರಣಿ ಧರಣಿ. ಎಲ್ಲಿಗೆ ಬಂದಿರಂದ್ರೆ 3 ಪ್ಲೇಸ್ ಒಂದೇ ಕಡೆ ಇದೆ. ಲೋಟಸ್ ಮಹಲ್, ಎಲಿಫೆಂಟ್ ಸ್ಟೇಬಲ್ ಆ್ಯಂಡ್ ರಂಗಮಂದಿರ. ಸೊ ಈ ಕಡೆ ಎಂಟ್ರಿ ಇದೆ. ಒಳಗಡೆ ಬಂದಿದ್ದಾದಮೇಲೆ ನಮಗೆ ಫಸ್ಟ್ ಲೆಫ್ಟಲ್ಲಿ ಈ ವಾಚ್ ಟವರ್ ಕಾಣಿಸ್ತು. ಲೋಟಸ್ ಮಹಲ್. ಈ ಲೋಟಸ್ ಮಹಲ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಇಂಡೋ ಇಸ್ಲಾಮಿಕ್ ಸ್ಟೈಲಲ್ಲಿದೆ. ಸೊ ಇದೊಂದು ಕಂಪ್ಲೀಟ್ ಕೋಟೆ. ಇದು ನಾರ್ತ್ ಈಸ್ಟ್ 3 ದಿಕ್ಕಿಂದ ಎಂಟ್ರಿ ಇದೆ ಅಂತ ಇದ್ರಿಗೆ. ನೆಕ್ಸ್ಟ್ ಎಂಟ್ರಿ ಆಗ್ತಾ ಇರೋದು ಎಲ್ಲಿಗೆ ಅಂದರೆ
ಎಲಿಫೆಂಟ್ ಸ್ಟೇಬಲ್, ಗಜಶಾಲೆ ನೋಡಿ ಅಲ್ಲಿ ಕಂಪ್ಲೀಟ್ ಒಂದೊಂದು ಇದೆಯಲ್ಲ, ಅದರಲ್ಲಿ ಒಂದೊಂದು ಎಲಿಫೆಂಟ್ ಇರ್ತಾ ಇತ್ತು. ಪಿ ಟಿ ಸರ್ ಬಂದರು. ಪಿ ಟಿ ಸರ್ ಎಲ್ಲಿದ್ದಾರೆ? ಅಲ್ಲಿದ್ದಾರೆ ನೋಡು. ಹಾಯ್ ಹಾಯ್, ಯಾವ ಸ್ಕೂಲ್ ನೀವು? ಇಂಗ್ಲೀಷ್ ಮೀಡಿಯಂ, ಬಳ್ಳಾರಿ ಅವರಾ? ಓಕೆ ಓಕೆ ಗೈಸ್. ಹಾಂ ನೀವೆಲ್ಲ ಯೂಟ್ಯೂಬಲ್ಲಿ ಬರ್ತೀರಪ್ಪ. ಹಾಂ ಹಾಯ್ ಹೇಳ್ರಲ್ಲ. ಬರ್ರಿ ಬರ್ರ ಒಂದು ಸೆಲ್ಫಿ ತಗೊಳ್ಳೋಣ. ಓಕೆ ಓಕೆ ರೆಡಿ 3 2 1 ಓಕೆ ಐ ಫೈ ಬೈ ಬೈ. ಪ್ರತಿಯೊಬ್ಬರು ಸ್ಕೂಲ್ ಲೈಫಲ್ಲೂ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ? ದಿಸ್ ಗ್ರೂಪ್ ಫೋಟೋ. ಬಿಕಾಸ್ ನಾವು ಯಾವ್ದನ್ನ ಸ್ಕೂಲ್ ಲೈಫಲ್ಲಿ ಟ್ರಿಪ್ ಹೋದಾಗ ಈ ಗ್ರೂಪ್ ಫೋಟೋ ತೆಗೆಸ್ಬಿಟ್ಟೆ ಇವಾಗ ನಾವು ಎಷ್ಟೇ ಟ್ರಿಪ್ ಹೋಗ್ಬೋದು, ಸ್ಕೂಲ್ ಟ್ರಿಪ್ ಹೋಗಿರೋ ಗ್ರೂಪ್ ಪಿಕ್ ಮಾತ್ರ ಸಕ್ಕದಾಗಿರುತ್ತೆ ಆ್ಯಂಡ್ ದ ಬೆಸ್ಟ್ ಒನ್. ಸೊ ಈಗ ಸೈಲೆಂಟಾಗಿ ಪಾರ್ಕಿಂಗ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ವಿ. ನಾವು ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ಕ್ವೀನ್ಸ್ ಬಾತ್. ಆಲ್ ಬಾಯ್ಸ್ ಆರ್ ಕಮಿಂಗ್. ಮುಂಚೆ ಹಂಪಿನ ಎಲ್ಲ ರೌಂಡ್ ಹಾಕೊಂಡಾದ್ಮೇಲೆ ಇವತ್ತಿನ ಸನ್ಸೆಟ್ ನೋಡೋದಕ್ಕೆ ನಾವು ಬಂದಿರೋದು ಶ್ರೀ ಮಾಲ್ಯವಂತ ರಘುನಾಥ ಟೆಂಪಲ್ಗೆ. ಸೊ ಇಲ್ಲಿ ಎಲ್ಲರೂ ಲೋಕಲ್ಸ್ ಅವ್ರು ಹೇಳಿದ್ದು, ಪ್ಲಸ್ ನಮ್ಮ ಫ್ರೆಂಡ್ ಕೂಡ ಸಜೆಸ್ಟ್ ಮಾಡಿದ್ದು ಇಲ್ಲಿ ಸನ್ಸೆಟ್ ಚೆನ್ನಾಗಿರುತ್ತಂದೆ. ಈಗ ಟೈಮ್ ಬಂದುಬಿಟ್ಟು 4:30 ಆಗಿದೆ. ಇನ್ನು 1.5 hour ಇಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಸನ್ಸೆಟ್ ನೋಡಿಕೊಂಡು ಆಮೇಲೆ ರೂಮ್ ಕಡೆ ದಿನ ಎಲ್ ಬೋರ್ಡ್ ಅಂತ ನಾನು ಬಿಫೋರ್ ವ್ಲಾಗ್ಸಲ್ಲಿ ಮಾತಾಡ್ತಾ ಇದ್ರಿ. ಬಟ್ ನೌ ಈಸ್ ಎನ್ ಎ ಪ್ರೊಫೆಷ್ನಲ್ ಡ್ರೈವರ್. ದಟ್ ಸೋ ನೈಸ್. ಚೆನ್ನಾಗಿ ಓಡಿಸ್ತಾರೆ ನೀವು. ಟೆಂಪಲ್ ಒಳಗಡೆ ಬಂದಿದ್ದೀರಿ. ದೇವಸ್ಥಾನ ಮೇಲೆ ಬಂಡೆ ಮೇಲೆ ಗೋಪುರ. ನಾವು ಈ ಕಡೆ ಹೋಗ್ತಾ ಇರೋದು ಸನ್ಸೆಟ್ ಪಾಯಿಂಟ್. ಬನ್ನಿ. ನಾಲ್ಕೂವರೆ 4:45 ಆಗಿದೆ. ಇನ್ನೂ 1 hour ಹಿಂಗೆ ನಿದ್ದೆ ಮಾಡ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀರಿ. ಇವತ್ತು ಫುಲ್ ಆ್ಯಕ್ಚುಲಿ ಹೆವಿ ರೌಂಡಿಂಗ್ಸ್ ಆಗೋಯ್ತು ನಮ್ದಂತೂ. ಆಲ್ಮೋಸ್ಟ್ ಹಂಪಿ ಎಲ್ಲ ಇವತ್ತೇ ಕಂಪೇರ್ ಮಾಡಿ. ಟೈಮ್ ಫಾರ್ ಸನ್ಸೆಟ್ ವ್ಯೂ ಕ್ರೇಜ್ ಇದೆ ಮಾತ್ರ. ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್. ಚೆನ್ನಾಗಿದೆ. ಸನ್ಸೆಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಿ. ಸಖತ್ತಾಗಿದೆ. ಒಳ್ಳೆ ವ್ಯೂ. ಹಂಪಿ ಎಲ್ಲ ಕಾಣಿಸ್ತಾ ಇದೆ, ಗ್ರೀನರಿ. ಬಟ್ ಸಖತ್ತಾಗಿದೆ. ನಮ್ಗೆ ಒಳ್ಳೊಳ್ಳೆ ಪ್ಲೇಸ್ನ ಒಳ್ಳೊಳ್ಳೆ ಎಕ್ಸ್ಪ್ಲೋರ್ ಮಾಡಿದ್ದಾನೆ. ಆ ಬೆಟ್ಟ ನಾವು ಕಾರಲ್ಲಿ ಹೋಗ್ಬೋದಾಗಿತ್ತು, 7 kilometer ರೌಂಡ್ ಹಾಕ್ಕೊಂಡು ಹೋಗ್ಬೇಕಾಯ್ತು. ಬಟ್ 3 kilometer ವಾಕಿಂದ ಅದನ್ನೆಲ್ಲ ಪ್ಲೇಸಸ್, ಲೋಕಲ್ ಪ್ಲೇಸಸ್ನಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀರಿ. ಫ್ರಂಟ್ ಸೀಟ್ ಇಲ್ಲ, ಬಿಟ್ಕೊಡಲ್ಲ ಗೈಸ್. ಥ್ಯಾಂಕ್ ಯು ಹೇಳ್ತೀನಿ ಬೇಕಾದ್ರೆ. ಥ್ಯಾಂಕ್ ಯು. ನೋಡಿದ್ರಲ್ಲ ಇವತ್ತಿನ ಬ್ಯೂಟಿಫುಲ್ ಪ್ಲೇಸಸ್ ಆ್ಯಂಡ್ ಬ್ಯೂಟಿಫುಲ್ ಸನ್ಸೆಟ್. ಇವತ್ತಿಗೆ ನಾವು ಇಷ್ಟೆಲ್ಲ ಓಡಾಡಿದ್ದೀರಿ. ಸೊ ಇವತ್ತಿಗೆ ಅಷ್ಟೇ, ಇನ್ನೇನು ನಾವು ಎಲ್ಲೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿಲ್ಲ. ಸೊ ಇನ್ನು ನಾಳೆ ಸಿಗೋಣ. Day 1 ಕಂಪ್ಲೀಟೆಡ್ ಇನ್ ಹಂಪಿ. Day 2ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಹಂಪಿ ಎಕ್ಸ್ಪ್ಲೋರ್ ಮಾಡಿದ್ದೆಲ್ಲ. ಸೊ ನೋಡಿಲ್ಲ ಅಂತಂದರೆ ಇನ್ನೊಂದ್ಸತಿ ಹೋಗ್ಬಿಟ್ಟು ನನ್ನ ಚಾನಲ್ ಇರುತ್ತೆ, ಇನ್ನೊಂದ್ಸತಿ ನೋಡ್ಕೊಂಬಿಡಿ. ನಾವು Day 2 ವಿ ಆರ್ ಸ್ಟಾರ್ಟಿಂಗ್ ವಿತ್ ದಿ ಅಂಜನಾದ್ರಿ ಟೆಂಪಲ್. ಅಂಜನಾದ್ರಿ ಟೆಂಪಲ್ಗೆ ಹೋಗ್ತಾ ಇದ್ದೀರಿ. ಸೊ ನಮ್ಗೆ ಆಲ್ರೆಡಿ ಆಂಜನೇಯ ಮುಂದೆನೇ ಇದ್ದಾರೆ. ಗಂಗಾವತಿಯಲ್ಲಿರೋದು ಅಂಜನಾದ್ರಿ ಹಿಲ್ಸ್ಗೆ ನಾವು ಹೋಗ್ತಾ ಇದ್ದೀರಿ. ಸೊ ಬನ್ನಿ, ಆ ದಾರಿ ಇಡೀನು ನೀಟಾಗಿ ಹನುಮಾನ್ ಚಾಲೀಸ್ ಹೇಳ್ಕೊಂಡು ಆರಾಮಾಗಿ ಹೋಗೋಣ.
ಸನ್ರೈಸ್ನ ನಾವು ಅಂಜನಾದ್ರಿ ಬೆಟ್ಟ ಮೇಲೆ ನೋಡೋಣ ಅನ್ಕೊಂಡ್ರಿ, ಬಟ್ ಲೇಟ್ ಆಗಿ ಇರೋದ್ರಿಂದ ಇಲ್ಲೇ ಬಂದ್ಬಿಟ್ಟೈತೆ ನೋಡಿ. ಇವಾಗ ಕ್ಲಿಯರ್ ಆಗಿ ಕಾಣಿಸುತ್ತೆ ಗೈಸ್. ಎಲ್ಲ ರೆಡಿ ರೀ? 3, 2, 1. ಸೊ ಬೇಗ ಹೋಗೋಣ. ಕ್ರೇಜಿ ಸನ್ರೈಸ್ ಪಾಯಿಂಟ್ ತೋರಿಸ್ಬೇಕು. ಜಸ್ಟ್ ನಾವು ನೋಡಿದ್ರಿ ಆ ತುಂಗಭದ್ರಾ ನದಿ ಹರಿತಾ ಇದೆ, ಆ ಗ್ಯಾಪಲ್ಲಿ ಒಂದು ಕ್ರೇಜಿ ಒನ್. ಓಕೆ ಗೈಸ್, ಟೈಮ್ ಆಗುತ್ತೆ, ಬೇಗ ಹೋಗೋಣ. ಹಾಂ, ಲೆಟ್ಸ್ ಗೋ. ಗೊತ್ತಲ್ವಾ, ನಾವು ಟ್ರಾವೆಲ್ ಮಾಡ್ತಿರೋದು, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೇ ಮಾಡ್ತೀರಿ. ಏನಂತೀರಾ? ಹಂಗಂತಾರೆ ಗಾಯ್ಸ್. ಕ್ಯಾಮ್ರಾ ಆನ್ ಮಾಡಿದ್ರೆ ಒಂಥರ, ಕ್ಯಾಮ್ರಾ ಆಫ್ ಮಾಡಿದ್ರೆ ಒಂಥರ ಇವರಿಬ್ರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪಾರ್ಕಿಂಗ್ ಅಲ್ಲಿ ಮಾಡಿದ್ದೀರಿ, ಬ್ಯಾಕ್ ಸೈಡ್ ಅಂತಾರೆ, ಏನಾದರೂ ಇಲ್ಸ್ ಬ್ಯಾಕ್ ಸೈಡ್. ಹಿಂಗೆ ನಡ್ಕೊಂಡು ಹಿಂಗೆ ಹೋಗ್ಬೇಡಿ. ಫೋರ್ 450 ಸ್ಟೆಪ್ಸ್ ಇರೋದು, 150 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀರಿ. ಸ್ಟ್ಯಾಮಿನಾ ಎಲ್ಲ ಗಾಯ್ಸ್ ಇವ್ರಿಗೆ. ರೆಸ್ಟು ನೀನು ಮತ್ತೇನು ಮಾಡ್ತಿದ್ವಿ? ಇವ್ರಿಗೋಸ್ಕರ ನಾನು ಕೂತೆ ಅಷ್ಟೇ. ಮತ್ತೆ ಇವ್ರು ರೆಸ್ಟ್ ಮಾಡ್ತಿದ್ದಾರೆ. ಇನ್ನೊಂದು 200 ಸ್ಟೆಪ್ಸ್ ಇದೆ ಅಷ್ಟೇ. ಐ ಥಿಂಕ್ ಬೆಟ್ಟಾಗಿ ಬಂದರೆ. ಜೈ ಶ್ರೀರಾಮ್. ಇದಕ್ಕೆ ಈ ಕಡೆಯಿಂದ ಬಂದರೆ, ಫ್ರಂಟೇ ನಾನು ನಡ್ಕೊಂಡು ಬಂದಿದ್ರೆ ಇಲ್ಲಿ ಬರಬೇಕಾಗಿತ್ತು. ಇಲ್ಲಿಂದ ಬರ್ತಾರೆ. ಇಲ್ಲೆಲ್ಲ ವ್ಯೂ ಪಾಯಿಂಟ್, ದೇವಸ್ಥಾನ ಇಲ್ಲ ಒಳಗಡೆ. ಜಸ್ಟ್ ದರ್ಶನ ಈಗ ಕಂಪ್ಲೀಟ್ ಮಾಡ್ಕೊಂಬಂದ್ರಿ. ಅಷ್ಟು ಆಲ್ಮೋಸ್ಟ್ ಒಂದು 5 ಮಿನಿಟ್ಸಲ್ಲಿ ದರ್ಶನ ಆಯಿತು. ಜನ ಕೂಡ ಕಮ್ಮಿ ಇದ್ದಾರೆ. ಮೇಲೆ ಶನಿವಾರ ಆಗಿದ್ದರು, ನಾವು ಆ್ಯಕ್ಚುಲಿ ಫುಲ್ ಜನ ಇರ್ತಾರೆ ಅಂದ್ಕೊಂಬಂದಿದ್ದು. ಬೇಗ ದರ್ಶನ ಆಯಿತು. ಆ್ಯಂಡ್ ದೇವ್ರು ಮಾತ್ರ ಒಳಗಡೆ ಆ್ಯಸ್ ಯೂಶುವಲ್ ಫುಲ್ ಪಾಸಿಟಿವಿಟಿ. ನಾವು ಆ್ಯಕ್ಚುಲಿ ಒಳ್ಳೆ ಟೈಮ್ಗೆ ದರ್ಶನಕ್ಕೆ ಹೋಗಿದ್ರಿ. ಬಿಕಾಸ್ ನೋಡಿ, ನಾವೊಂದು 1 ಅವರ್ ಲೇಟ್ ಆಗಿದ್ದಿದ್ರೆ ಇಷ್ಟು ದೊಡ್ಡ ಲೈನಲ್ಲಿ ನಿಲ್ಬೇಕಾಗಿತ್ತು. ಈಗ ಟೈಮ್ ಒಂದು 8:30 ಆಗಿದೆ. ಒಂದು 1.5 ಅವರ್ ಇಲ್ಲೇ ಸ್ಪೆಂಡ್ ಮಾಡಿದ್ರೆ ಇಟ್ಸ್ ಡನ್. ಇಲ್ಲಿ ಕಂಪ್ಲೀಟ್ ಎಲ್ಲ ನೋಡಿದ್ದಾಯಿತು. ಅಂಜನಾದ್ರಿ ದರ್ಶನ ಕೂಡ ಮಾಡಿದ್ದಾಯಿತು. ಜೈ ಹನುಮಾನ್. ಎಸ್, ಲೆಟ್ಸ್ ಸ್ಟಾರ್ಟ್ ವಿತ್ ಅ ಪಾಸಿಟಿವ್ ವೈಬ್ಸ್. ಸೊ ಈಗ ನಾವು ಬೆಟ್ಟ ಇಳಿತಾ ಇದ್ದೀರಿ. ಸೇಮ್ ಬಂದಿದ್ದು ಯಾವ ಕಡೆಯಿಂದ ಬಂದರೂ ಆ ಕಡೆನೇ ವಾಪಸ್ ಹೋಗ್ತೀವಿ. ಬಿಕಾಸ್ ಕಾರ್ ಕೂಡ ಆ ಕಡೆ ಇದೆಯಲ್ವ, ಅದಕ್ಕೆ. ನಮ್ಮ ಹುಡುಗರು ಹೆವಿ ಲೈನಲ್ಲಿ ಫಾಲೋ ಮಾಡೋದು ನೋಡು. ಲೈನಲ್ಲೇ ಹೋಗ್ತಾರೆ, ಲೈನಲ್ಲೇ ಬರ್ತಾರೆ. ಡಿಸಿಪ್ಲಿನ್ ಜಾಸ್ತಿ. ಅಂಜನಾದ್ರಿ ಬೆಟ್ಟ. ಸೊ ಈಗ ಫಸ್ಟ್ ಪ್ಲೇಸ್ ಕಂಪ್ಲೀಟ್ ಮಾಡಿದ್ದೀರಿ. ಈಗ ಫಸ್ಟ್ ಹೋಗಿ ಟಿಫನ್ ಮಾಡಬೇಕು. ನಾವು ಜಸ್ಟ್ ಟಿಫನ್ ಮಾಡೋಣ ಅಂತ ಬಂದಿದ್ರಿ. ಕಮಲಾಪುರದಲ್ಲಿ ಸ್ವಲ್ಪ ಫೇಮಸ್ ಆಗಿರೋ, ಸ್ವಲ್ಪ ಅಲ್ಲ ಜಾಸ್ತಿ ಫೇಮಸ್ ಆಗಿರೋ ಒಂದು ಹೋಟ್ಲಿಗೆ ಬಂದಿದ್ದೀರಿ. ಶ್ರೀಲಕ್ಷ್ಮಿ ಫಾಸ್ಟ್ ಫುಡ್ ಅಂತಿದೆ, ಜನಸಾಗರ. ಲೋಕಲ್ ರೆಕಮೆಂಡೆಡ್. ಟಿಫನ್ ಚೆನ್ನಾಗಿದೆ ಅಂತ ಹೇಳಿದ್ರು, ಸೊ ಇಲ್ಲಿ ಬಂದಿದೆ. ಎಷ್ಟು ರೈ ದೋಸೆ, ಮಸಾಲೆ ದೋಸೆ. ಸೊ ಇದು ಹಂಪಿ ಸರ್ಕಲಲ್ಲೇ ಇದೆ. ಸೊ ತಿನ್ಬಿಟ್ಟು ಇಲ್ಲಿಂದ ಓಡೋಣ. ಟಿಫನ್ ಟ್ರೈ ಮಾಡಿದ್ರೆ ಸೂಪರ್. ನೀವು ನೆಕ್ಸ್ಟ್ ಟೈಮ್ ಹಂಪಿ ಈ ಕಡೆ ಓಡಾಡ್ತಾ ಇರೋವಾಗ ತಿನ್ನಿ. ಟೀ ಕುಡಿಬೇಕು ಅನ್ನೋದು. ಬೆಲ್ಲದ ಟೀ. ಈ ಆಲ್ಮೋಸ್ಟ್ ಇಲ್ಲಿರೋ ಮ್ಯಾಪಲ್ಲಿರೋ ಪ್ಲೇಸಸ್ನೆಲ್ಲ ಕವರ್ ಮಾಡಾಕಿದ್ದೀರಿ ನೆನ್ನೆ ಒಂದಿನದಲ್ಲೇ. ಎಲ್ಲರೂ 90 ಪ್ಲೇಸಸ್ ಕವರ್ ಮಾಡಿದ್ದೀರಿ. ಈಗ ನೆನ್ನೆ ಒನ್ ಡೇಲಿ ಪ್ಲೇಸಸ್ ಎಲ್ಲ ಕವರ್ ಮಾಡಿರೋದ್ರಿಂದ ಇವಾಗ ನಾವು ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ.
ಕಮಲೇಶ್ ಲೇಕ್ ಹಾಂ, ಈಗ ನಾವು ಟಿಫನ್ ಮಾಡಿಕೊಂಡು ಒಳ್ಳೆ ಕಾಫಿ ಕುಡ್ಕೊಂಡು ಕಮಲಾಪುರ ಕೆರೆ ಹತ್ರ ಬಂದಿದ್ದೀರಿ ಗೈಸ್. ನೋಡಿ, ಫುಲ್ ಬಿಸಿಲಿದೆ, ಅದಕ್ಕೆ ಕಾರಲ್ಲೇ ರಿಲ್ಯಾಕ್ಸ್ ಆಗ್ತಾ ಇದ್ದೀರಿ. ಟ್ಯಾಗ್ ಮಾಡು ಮಾರೆ. ಒಬ್ಬರು ಅಭಿಮಾನಿ ಅವ್ರು ಬಂದಿದ್ದಾರೆ. ಅಭಿಮಾನಿ ನೋಡಿ ಗೈಸ್. ಹಾಯ್ ಹೇಳಪ್ಪ. ಹಾಯ್ ರಘು, ವೆಲ್ಕಮ್ ಟು ಅವರ್ ಕಮಲಾಪುರ. ನೋಡಿ ಗಾಯ್ಸ್, ನಮಗೋಸ್ಕರ ಕಮಲಾಪುರದವರು ನಮಗೆ ಬಾಳೆಹಣ್ಣು, ಸಕ್ಕರೆ ಬಾಳೆಹಣ್ಣೇನೋ ತಂದಿದ್ದಾರಂತೆ. ಇವಾಗ ಹೋಗ್ಬಿಟ್ಟು ತಿನ್ಬೇಕು. ಯಾವ ಕಡೆ? ನೆನ್ನೆ ಫುಲ್ಲು ಲೋಕಲ್ ಗೈಡು ಇವರಾಗಿದ್ರು, ಇವತ್ತು ನೋಡಿ ಇವರು. ನೋಡಿ ನೋಡಿ ಅವ್ರ ಸ್ಟೈಲ್ ನೋಡಿ, ಅವ್ರ ಸ್ಟೈಲ್ ನೋಡು. ಐಸ್ ಕದರ್ ನೋಡು, ಐಸ್. ನಾವು ಹೊಲ್ದಾಗ ಕರ್ಕೊಂಬಂದಿದ್ದಾರೆ. ಏನು ಮಾಡಿಸೋ ಪ್ಲ್ಯಾನ್ ಇದೆ ನಿಮ್ಮದು? ಹಾಂ, ಎಳ್ನೀರು, ಕಬ್ಬು ಎಲ್ಲ ತಿಂತಾಯಿದ್ದೀರಿ ಇವಾಗ. ಸೊ ವಿ ಎಕ್ಸ್ಪ್ಲೋರಿಂಗ್ ದಿ ಕಂಪ್ಲೀಟ್ ಲೋಕಲ್ ಏರಿಯಾಸ್. ಕಮಲಾಪುರ ಊರನ್ನ ಫುಲ್ಲು ಎಕ್ಸ್ಪ್ಲೋರ್ ಮಾಡ್ತಿದ್ದೀರಿ. ಸೊ ಈ ನೀರು ಎಲ್ಲಿ ಹೋಗಿ ಹರಿತಾ ಇದೆ ಅಂತ ನೋಡೋಣ ಬನ್ನಿ. ಬಟ್ ನಮ್ಮ ಟೀಮ್ ಡಿಸಿಪ್ಲಿನ್ ನೋಡ್ಬೋದು, ಲೈನಲ್ಲಿ ಬರೋದು ನಾವು, ಆಪ್ಷನ್ ಇಲ್ಲ. ಇಷ್ಟು ರಿಸ್ಕ್ ಐತೆ ಇಲ್ಲಿ ನೋಡಿ. ಈ ಸಾಹಸ ವೀರ ಹೋಗಿ, ಸಾಹಸ ವೀರರೇ. ಬೇಡ, ನನಗಿನ್ನೂ ಮದುವೆ ಆಗಿಲ್ಲ. ಯಾರಿಗೆ ಮದುವೆ ಆಗಿದೆ ಅವ್ರು ಹೋಗ್ರಿ. ಯಾರೂ ಆಗಿಲ್ಲ. ಬ್ಯಾಚುಲರ್ಸ್. ಅಲ್ಲಿ ಗಿಡ ಜಾಸ್ತಿ ಬೆಳೆದಿದೆ, ಪೊದೆ ಇದೆ. ನಂಗೆ ಆಗಿದಲ್ಲ 2 ಮದುವೆ. ಹೋಗು ಹೋಗು, ಎಲ್ಲೆಲ್ಲಿ ಹೋಗಿಲ್ಲ. ಇದು ಯಾವ ಲೆಕ್ಕ? ಹೋಗು ಆಯ್ತು. ಗಾಯ್ಸ್, ಇವ್ನ ಮಕ್ಕ ನೋಡ್ಕೊಂಬಿಡಿ. ಮೇ ಬಿ ಲಾಸ್ಟ್ ಇಲ್ಲ ಬ್ರೋ, ಅದು ಸರಿ ಇಲ್ಲ ಜಾಗ. ಬನ್ನಿ ರಿವರ್ಸ್ ಹೋಗೋಣ. ಈಗ ಅಜಯ್ ಫಸ್ಟ್, ಮತ್ತೆಲ್ಲ ಏನಲ್ಲಿ ಹೋಗ್ತಾ ಇದ್ರಿ ಗೈಸ್? ಮಂಗ ಮಾಡ್ದ ರಘು. ಚಿಕ್ಕದಾಯ್ತು. ಬೇಡ ಬೇಡ. ಓ, ಅಷ್ಟು ತಿನ್ನಕ್ಕಾಗಲ್ಲ ಸುಮಾರು. ಥ್ಯಾಂಕ್ ಯು ರಾಘವೇಂದ್ರ. ಯಾರು ಬಂದಿರ್ತಾರಲ್ಲ ಕೆಲಸಕ್ಕೆ ಬಂದವ್ರಿಗೆ ಗೀಸಾರ. ಈಗ ತಾನೇ ಲೈಕ್ ಒಂದೊಂದು ಕಬ್ಬು ಸರಿಯಾಗಿ ತಿಂದರೆ ಪಾರ್ಸಲ್ ಕೂಡ ಮಾಡಿಸ್ಕೊತಾ ಇದ್ದೀರಿ. ಅಣ್ಣ ಬರ್ತೀರಿ, ಯಾವಾಗ ತಿನ್ಬೇಕು ಅನಿಸುತ್ತೋ ಅವಾಗ ತಿಂತಾ ಇರ್ತೀರಿ. ಸೊ ಈ ಪ್ಲೇಸಲ್ಲಿ ಇಷ್ಟೊತ್ತವರೆಗೂ ಇದ್ರಿ. ನೆಕ್ಸ್ಟ್ ಇದು ಯಾವುದೋ ಮ್ಯೂಸಿಯಮ್ ಅಂತ ಹೇಳಿದ್ದಾನೆ, ಅಲ್ಲೋಗ್ಬಿಟ್ಟು ಜಸ್ಟ್ ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ನೋಡೋಣ. ಸೊ ಈಗ ನಾವು ಬಂದಿರೋದು ಮ್ಯೂಸಿಯಮ್ ಆಫ್ ಕಮಲಾಪುರ. ಒಳಗಡೆ ನೋಡೋಣ. ಇವಾಗ ಫ್ರೀ ಎಂಟ್ರಿ ಇದೆಯಾ? ನೀವು ನಿಮ್ಮ ಹೆಸರು ಹೇಳಿದ್ರೆ ಫ್ರೀ ಎಂಟ್ರಿ ಕೊಡ್ತಾ ಇಲ್ಲ. ಇಲ್ಲಿ ಫ್ರೀ ಎಂಟ್ರಿ ಇಲ್ವಾ? ಬನ್ನಿ ಒಳಗಡೆ. ಈಗ ತಾನೇ ಎಲ್ಲ ರೌಂಡ್ ಹಾಕೊಂಬಂದ್ರಿ. ಸೂಪರ್ ಶಿಲೆಗಳಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಆಮೇಲೆ ಕಾಯಿನ್ಸ್, ಅವಾಗ ಏನು ಯೂಸ್ ಮಾಡ್ತಾಯಿದ್ರು ಆ ಕಾಯಿನಿಂದ ಹಿಡಿದು ಆಯುಧಗಳು, ಆಮೇಲೆ ಸ್ವಲ್ಪ ಡಿಸ್ಟ್ರಾಯ್ ಆಗಿರೋ, ಎಷ್ಟೊಂದು ಜಾಸ್ತಿ ಡಿಸ್ಟ್ರಾಯ್ ಆಗಿದೆ. ಬಟ್ ಅದರದ್ದು ಕಲೆ, ಶಿಲ್ಪಕಲೆ ಎಲ್ಲ ನೀಟಾಗಿ ಎಕ್ಸಿಬಿಷನ್ ಮಾಡಿದ್ದಾರೆ. ಬಟ್ ಸೂಪರಾಗಿದೆ ಒಳಗಡೆ ಮಾತ್ರ. ಸೊ ಇದನ್ನು ನಿಮ್ಮ ಬಕೆಟ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ ಕಡೆ ಬಂದಾಗ. ಆಮೇಲೆ ಕಮಿಂಗ್ ಟು ದಿಸ್, ನಾವು ನಿನ್ನೆ ಎಲ್ಲೆಲ್ಲಿ ಹೋಗಿದ್ರಿ ಅಂತ ನಿಮ್ಗೆ ಓವರ್ ವ್ಯೂ ಹೇಳ್ತೀನಿ ನೋಡಿ. ಸೊ ಫಸ್ಟು ನಾವು ವಿರೂಪಾಕ್ಷ ಟೆಂಪಲ್ಗೆ ಹೋಗಿದ್ರಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದಾದಮೇಲೆ ಹಿಂಗೆ ಸ್ಟ್ರೈಟ್ ಹಿಂಗೆ ಹೋಗ್ಬಿಟ್ಟು ಇಲ್ಲಿದೆಯಲ್ಲ ಈ ಬೆಟ್ಟ ಹತ್ಕೊಂಡು ನಾವು ಹೋಗಿದ್ದು. ಆ ಬೆಟ್ಟ ಹತ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ಅಚ್ಯುತರಾಯ ಟೆಂಪಲ್ ಸಿಕ್ತು ನಮಗೆ. ಆದರೆ ಈ ಕಡೆ ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ತುಂಗಭದ್ರ ಹರಿತಾ ಇತ್ತಲ್ವ, ಅಲ್ಲೊಂದು ಟೆಂಪಲ್ ಥರ ಇತ್ತು, ಗೋವಿಂದ ಟೆಂಪಲ್ ಥರ. ಸೊ ಅಲ್ಲಾದಮೇಲೆ ಮತ್ತೆ ಇನ್ನು ಲೈಟಾಗಿ ಇಲ್ಲಿ ಬಂದಿದ್ದು. ಇಲ್ಲಿ ಬಂದುಬಿಟ್ಟು ಆ ಬೆಟ್ಟ ಮೇಲೆಲ್ಲ ಓಡಾಡಿದ್ದು. ಅದಾದಮೇಲೆ ಈ ಕಡೆ ಬಂದು ಅದು ಗೇಟ್ವೇ, ಆಮೇಲೆ ಕಿಂಗ್ಸ್ ಬ್ಯಾಲೆನ್ಸ್ ಎಲ್ಲ ಅಲ್ಲಿ ನಾವು ನೋಡಿದ್ದು. ಅದಾದಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ದೇವಸ್ಥಾನ, ಅದು ವಿಜಯ ವಿಠಲ ಟೆಂಪಲ್. ಅಲ್ಲಿಂದ ಮತ್ತೆ ನಾವು ರಿವರ್ಸು ಅದು ವಿರೂಪಾಕ್ಷದಿಂದ ನಾವು ಕಾರ್ ಎತ್ಕೊಂಡು ಅಲ್ಲಿದೆಯಲ್ಲ ಗಣೇಶ ಟೆಂಪಲ್ ಅಲ್ಲಿ. ಅದಾದಮೇಲೆ ಇಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ 8, 9 ಅಂತ ಇಲ್ಲಿ ಇದು ಕೃಷ್ಣ ಟೆಂಪಲ್ ಆ್ಯಂಡ್ ಕೃಷ್ಣ ಬಜಾರ್. ಹಂಗೆ ನಾವು ಮುಂದಕ್ಕೆ ಹೋಗಿದ್ದು ಅಲ್ಲಿ 10ನೇದು ಇದು. ಆಮೇಲೆ ಬಡವಲಿಂಗ ಟೆಂಪಲ್, ಆಮೇಲೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಲ್ಲಿ ಟೆಂಪಲ್ ಇತ್ತು. ಅದು ಮುಂದಕ್ಕೆ ಹೋದ್ಮೇಲೆ ಸೊ ದಿಸ್ ಈಸ್ ದ ಏರಿಯಾ ನಾವು ಕಂಪ್ಲೀಟ್ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದು ನೆನ್ನೆ. ಹಾಂ,
ಆಮೇಲೆ ಈವ್ನಿಂಗ್ ಸನ್ಸೆಟ್ ಪಾಯಿಂಟಿಗೆ ನಾವೆಲ್ಲಿ ಹೋಗಿತ್ತು ಹಂಗೇ ರೌಂಡ್ ಹಾಕ್ಕೊಂಡು ನೋಡಿ ಅಲ್ಲಿ ಕಾಣಿಸ್ತಾಯಿದೆ ನೋಡಿ, ಕಾಣಿಸ್ತಲ್ಲ ಆ್ಯಕ್ಚುಲಿ ಆ ಬೆಟ್ಟ, ಇಲ್ಲಿ ಟೆಂಪಲ್ ಥರ ಇದೆ ನೋಡಿ, ಇದು ಏನದ ಮಾಲ್ಯವಂತ ಮಾಲ್ಯವಂತ ರಘುನಾಥ ಟೆಂಪಲ್ ಹತ್ರ ಹೋಗಿದ್ದು ಸನ್ಸೆಟ್ ವ್ಯೂಗೆ. ಆಮೇಲೆ ಡೇ 1 ಇಷ್ಟು ಕಂಪ್ಲೀಟ್ ಆಗಿದೆ. ಡೇ 2 ನಾವು ಹಿಂಗೆ ಕಾರಕಡ್ ಶೊಯ್ ಅಂತ ಹಂಗೆ ಹೋಗಿದ್ದು, ಅಲ್ಲಿಂದ ಆ ಕಡೆ ಅಂಜನಾದ್ರಿ ಬರುತ್ತೆ, ಬಟ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಅನ್ಕೊತೀನಿ. ಮಾಡಿದ್ದಾರೆ 52 ಆ ಕಡೆ ಎಲ್ಲ ಬರುತ್ತೆ. ಹಾಂ ಅಲ್ಲಿದೆ ನೋಡಿ, ಆ ಕಡೆ ಮೇ ಬಿ ಅಂಜನಾದ್ರಿ ಟೆಂಪಲ್ ಬರುತ್ತೆ ಕಂಪ್ಲೀಟ್. ಬಟ್ ಇಲ್ಲೇನು ಹೈಲೈಟ್ ಅಂದರೆ ನಮಗೆ ಬೆಟ್ಟ ಹೆಂಗೆ ಕಾಣಿಸ್ತಾ ಇತ್ತೋ ಇಲ್ಲಿ ಡಿಸೈನ್ ಕೂಡ ಹಂಗೆ ಕಾಣಿಸ್ತಾ ಇದೆ, ಅದೇ ಕಲ್ಲುಗಳು ಅದೇ ಡಿಸೈನಲ್ಲಿ. ಸೊ ಈ ಮ್ಯಾಪ್ ಮಾಡಿರೋರಿಗೆ ಸೂಪರ್, ಹ್ಯಾಟ್ಸ್ ಆಫ್ ಗೈಸ್. ಇದು ಕಂಪ್ಲೀಟ್ ನ್ಯೂ ಹಂಪಿ ಮಾಡೆಲ್ ಮಾಡಿದ್ದಾರೆ, ಇಟ್ಸ್ ಎ ನೈಸ್ ಒನ್. ಸೊ ನೆಕ್ಸ್ಟ್ ಹಂಪಿಗೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತೇನಿದ್ರೆ ಇಲ್ಲಿ ಬಂದು ಕೂತ್ಕೊಂಡು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಬಿಡ್ಬೋದೇನೋ ಅಲೋ. ಎಸ್. ಸೊ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ನೋಡೋಣ. ಹಿಡನ್ ಆಂಜನೇಯ ಟೆಂಪಲ್ ಇದೆ ಅಂತ ಇಲ್ಲಿಗೆ ಹೋಗ್ತಾ ಇದ್ದೀರಿ. ಕಳ್ಳ ನೋಡಿ ಗೈಸ್, ಅಲ್ಲಿ ಕಬ್ಬ್ಯಾರೋ ಅನ್ಲೋಡ್ ಮಾಡ್ತಿದ್ರೆ ಅವ್ನು ಕಳ್ತನ ಮಾಡವನೆ. ಗೈಸ್ ಕಳ್ಳ ಬಂದ ನೋಡಿ. ಯಾವ್ದೋ ಏಗ್ರೇಟ್ ಬ್ಲಾಗು ಇಲ್ಲಪ್ಪ ಇಲ್ಲ ಬೇಡ ಆಗಿತ್ತು. 20 ರೂಪಾಯಿ ಇಲ್ಲ ಅಣ್ಣ 10 ರೂಪಾಯಿ ಕೊಡಿ. ಇಲ್ಲ ಫ್ರೀಯಾಗಿ ಕೊಟ್ಟರೆ ತಗೊಳ್ತೀನಿ. ಹೌದಾ? ಹಾಂ ಬಿಡಿ. ನಮಸ್ಕಾರ ಎಲ್ಲರಿಗೂ. ಇವರು ಗೊತ್ತಲ್ಲ, ಇವರು ನಮ್ಮ ವ್ಲಾಗಲ್ಸ್ ಎಲ್ಲ ನೋಡಿರ್ತೀರಾ. ಸೊ ಸ್ವಲ್ಪ ಫೇಮಸ್ ಇದ್ದಾರೆ. ಓಕೆ. ನನ್ನ ವ್ಲಾಗಲ್ಲಿ ಯಾಕೋ ಈ ನಡುವೆ ಬರ್ತಿಲ್ಲ, ಬಿಕಾಸ್ ಅವ್ರದ್ದೇ ಓನ್ ಆಗ್ತಾ ಇದೆಯಲ್ವಾ, ಎಲ್ಲ ಬೆಳೀತಾರೇನೋ. ಹಾಂ ನಮ್ದು ಯೂಟ್ಯೂಬ್ ಚಾನಲ್ ಇವಾಗ ಸ್ವಲ್ಪ ಇವರು ಗೊತ್ತಲ್ಲ, ಹನಿ ಅಂತ. ಸೊ ನಾವು ಈಗ ಎಲ್ಲಿ ಹೋಗ್ತಾ ಇದ್ದೀರ ಅಂದರೆ ಹೇಮಗಿರಿ ಆಂಜನೇಯ ಟೆಂಪಲ್. ನಾವು ನಮ್ಮ ಫ್ರೆಂಡ್ಸ್ ಅಲ್ಲಿ ನೋಡಿ 2 ಕಾರಲ್ಲಿ ಹೋಗ್ತಾ ಇದ್ದೀರಿ. ಹಾಂ, ವಿ ಆರ್ ಜಸ್ಟ್ ಕೊಲೀಗ್ಸ್ ಗೈಸ್. ನಾನು ಜನಸೇವೆ ಮಾಡ್ತಾ ಇದ್ದೀನಿ. ಸುಮ್ಮನೆ ಏನು ವ್ಲಾಗ್ ಮಾಡಕ್ಕೆ ಮಾಡ್ತಾನೆ, ಅಲ್ಲಿ ನೀರು ತೊಳಿಯುವಾಗ ಅಲ್ಲೇ ಇದೆ. ಬನ್ನಿ ಎಲ್ಲ ಬನ್ನಿ, ಲೈನಾಗಿ ಬನ್ನಿ. ಚಿಲ್ಡ್ರನ್ ಪ್ಲೇ ಪ್ರಯುಕ್ತ ಚಿಕ್ಕ ವಯಸ್ಸಲ್ಲಿ ಏನೇನು ಆಟ ಆಡ್ತಿದ್ದು ಅದನ್ನೆಲ್ಲ ತೋರಿಸ್ತಾ ಇದ್ದೆ. ಹೌದು, ಹಾಗೆ ನನ್ನ ಕ್ಯಾಮ್ರಾಮನ್ಸ್ ಬೇರೆ ಜಾಸ್ತಿ ಇದ್ದಾರೆ. ಅಪ್ಪ ಬಟ್ ಸ್ನಾನ ಆಗೋಯ್ತು. ನೀವೆಲ್ಲ ಅನ್ಕೊಂತ ಇರ್ಬೋದು ಇಷ್ಟು ಜನ ಹುಡುಗರಿದ್ದಾರೆ ಯಾರ್ಯಾರು ಅಂತ ಅಂದ್ಬಿಟ್ಟು. ಐ ವಿಲ್ ಇಂಟ್ರಡ್ಯೂಸ್ ಲೇಟರ್. ಸೊ ಇಲ್ಲಿ ಒಳಗಡೆ ನೀವು ದೇವ್ರು ನೋಡ್ಬೇಕಂದ್ರೆ ಇಲ್ಲಿಗೆ ಬರಲೇಬೇಕು. ಆ್ಯಂಡ್ ಇಲ್ಲಿ ಸ್ಪೆಷಾಲಿಟಿ ಏನಂತಂದರೆ ನಾವೇನಾದರೂ ಕೇಳಿಕೊಂಡ್ರೆ ರೈಟ್ ಸೈಡಲ್ಲಿ ಹೂವು ಕೊಟ್ಟು ಅದು ಆಗುತ್ತಾ ಇಲ್ವಾ ಅಂತ ಹೇಳ್ತಾರೆ. ಕಡೆ ಬಂದಾಗ ಈ ದೇವಸ್ಥಾನನೂ ಮರಿದಿರ ವಿಸಿಟ್ ಮಾಡಿ. ಹೇಮಗಿರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ನೋಡಿ, ಅಲ್ಲಿ ಭಕ್ತಾದಿಗಳೆಲ್ಲ ಲೈನಲ್ಲಿ ನಿಂತ್ಕೊಂಡು ಅವ್ರವ್ರ ವಿಶಸ್ನ ಕೇಳ್ಕೊತಿದ್ದಾರೆ. ಈಗ ಎಲ್ಲ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ ಎಲ್ಲ ಭಕ್ತಿಯಲ್ಲಿ ಮುಳುಗಿ ತೇಲ್ತಾ ಇದ್ದಾರೆ. ಅವ್ನು ನೋಡಿ ಅವನದು ಹೊಸ ಚಾನಲ್ಲು, ನನ್ನ ಕಾಂಪಿಟೇಟರ್ ಇವರು. ನನ್ನ ಚಾನಲಲ್ಲೇ ಫಸ್ಟ್ ಅವನ ಹೆಸರು ರಿವೀಲ್ ಆಗ್ತಾ ಇದೆ, ಟಾಕ್ಸಿಕ್ ಗ್ಲಾಸ್ ಫ್ಯಾಕ್ಟ್ರಿ. ಲವರ್ ಬಾಯ್ ಫ್ಲವರ್ ಇಟ್ಕೊಂಡಿದೆ ಅಂತ ಲವರ್ ಆಗಬೇಡಿ. ಹಾಯ್ ಹೇಳ್ಬಿಡಿ ಅಮಿತ್ ಸರ್, ಹಾಯ್ ಹೇಳ್ಬಿಡಿ. ಹೌದು, ಇವರು ಹೊಸದಾಗಿ ಇವರು ಟ್ರಾವೆಲರ್ ವ್ಲಾಗ್ಸ್ ಮಾಡ್ತಿದ್ದಾರೆ. ಅದೆಲ್ಲರಿಗೂ ಬಂತ ಗೊತ್ತಿಲ್ಲ. ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಮಾಡಿ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಕಂಟೆಂಟ್ ಒಂದು ನಿಮಿಷ, ಮುಂದಿನ ಕಂಟೆಂಟ್ ಎಲ್ಲ ಇವ್ರು ಕವರ್ ಮಾಡ್ತಾರೆ. ಬನ್ನಿ. ಹಾಯ್ ಎವ್ರಿವಾನ್, ಇವತ್ತು ಏನಂತ ಅಂದರೆ ನಮ್ಮ ಬಾಸ್ನ ರಿವೀಲ್ ಮಾಡ್ತಾಯಿದ್ದೀನಿ. ಇವರೇ ನಮ್ಮ ಬಾಸು, ಶ್ರೀ ಸತ್ಯಾನಂದ ಗುರೂಜಿಗಳು. ಅಲ್ಲ, ಈ ದೇವಸ್ಥಾನಕ್ಕೆ ಬಂದರೆ ನೀವು ಏನಾದ್ರು ಅನ್ಸ್ಕೊಳ್ಳಿದ್ರೆ ಆ ಹೂವು ಬೀಳುತ್ತೆ ದೇವ್ರ ಕಡೆಯಿಂದ. ಸೊ ಈ ದೇವಸ್ಥಾನ ಆ್ಯಕ್ಚುಲಿ ತುಂಬ ಒಳ್ಳೆಯದು, ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ. ಈ ಕಡೆ ಹಂಪಿ ಕಡೆ ಬಂದರೆ ಈ ದೇವಸ್ಥಾನ ಕಡೆ ಬಂದು ಇನ್ನೊಬ್ಬರನ್ನ ಭಕ್ತಾದಿಗಳನ್ನ ಮಾತಾಡ್ಸೋಣ. ಇವತ್ತು ಶನಿವಾರ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದಿದ್ದೇವೆ ಶ್ರೀ ಹೇಮಗಿರಿ ಕ್ಷೇತ್ರದಲ್ಲಿ. ಇಲ್ಲೇನು ಸ್ಪೆಷಲ್ ಅಂದರೆ ನಮ್ಮ ರಘು ಕಮಲಾಪುರದಲ್ಲಿ ಏನೋ ಹೇಳಿದ್ದ, ನಿಮ್ದು ಯಾವುದೇ ಕಾರ್ಯ ಕೆಲಸಗಳು ಯಾವುದೇ ಆಗಬೇಕಂದ್ರೂ ದೇವರ ಯಾವುದಿದು ಎಡಭಾಗದಲ್ಲಿ ನಿಂತು ಬೇಡ್ಕೊಂಡ್ರೆ ಅದು ಹೂವು ಕೊಡುತ್ತೆ ಅಂತ. ಅದು ಆಗಿದ ತಕ್ಷಣ ನಿಮ್ಮ ಕೆಲಸಗಳು ಆಗ್ತವೆ. ಎಲ್ಲರೂ ಬನ್ನಿ, ದೇವ್ರ ಆಶೀರ್ವಾದ ಪಡ್ಕೊಳ್ಳಿ, ಒಳ್ಳೆಯ ಕೆಲಸಗಳನ್ನು ಆಗಲಿ. ಓಕೆ, ನಿಮ್ಗೆ ಒಳ್ಳೇದಾಗಲಿ ಸರ್. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಈಗ ಸರ್ ನೀವು ಬನ್ನಿ ಸರ್. ಹೇಗೆ ಅನಿಸುತ್ತೆ ಸರ್ ನಿಮಗೆ ದೇವಸ್ಥಾನ ಇಷ್ಟು ದೂರ ಬಂದಿದ್ದೀರಾ? ನಮಗೆ ಮೊದಲಿಂದನೂ ದೇವರಂದರೆ ಭಕ್ತಿ ಜಾಸ್ತಿ. ಬಂದು ಕೇಳಿದ್ವಿ, ದೇವರು ವರ ಕೊಟ್ಟಿದೆ.
ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಸಕ್ಸಸ್ ಆದ ತಕ್ಷಣ ದೇವ್ರ ಕೈ ಬಿಟ್ಟಿದ್ದು, ದೇವರೇ ಹೊರ ಕೊಟ್ಟ ಮೇಲೆ ಇನ್ಯಾರೂ ತಡೆಯೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಆಗ್ತಾ ಇದ್ದಂಗೆ ಇದೇ ಚಾನಲಲ್ಲಿ ವಾಪಸ್ ತಿರ್ಗಾ ಬಂದು ರಿಸಲ್ಟ್ ಹೇಳ್ತೀವಿ. ಇವನ್ನ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ನನಗೆ ಒಂದು ಮಗು ತಂದೆ ಅನಿಸುತ್ತೆ. ನಾನು ಹೇಳ್ತಾ ಇರೋದೇ ಕರೆಕ್ಟು. ಇವ್ನಿಗಾಗಲೇ ಮದುವೆ ಆಗಿ ಒಂದು ಮಗು ಇದೆ. ಇಲ್ಲಿದ್ದಾನೆ, ಇವನ ಹೆಸರು ಶಾಂತವೀರ್ ಅಂತ. ಇವನಿಗೂ ಮದುವೆ ಆಗಿದೆ, ಇವನಿಗೆ ಗಂಡು ಹುಟ್ಟಿದೆ. ಶಾಂತವೀರ್, ನೀನು ಎಷ್ಟು ಡೌರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅವನ ಹತ್ರದಿಂದ? ಬಂಗ್ಲೆ ಅಷ್ಟೇ. ಒಂದು ಬಂಗ್ಲಿ ಅಷ್ಟೇ. ನಾಚ್ಕೊಂಡ್ರು ಹುಡುಗರ ಕಡೆಯವರು. ಓಕೆ ಫ್ರೆಂಡ್ಸ್, ಬಾಯ್. ಓಕೆ ಫ್ರೆಂಡ್ಸ್, ಇಂದಿನ ಸಂಚಿಕೆ ಇಲ್ಲಿ ಮುಕ್ತಾಯ. ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ನಮ್ಮ ಯುವರ್ಸ್ ನಾಗೇಂದ್ರ. ಗೈಸ್, ನೀವು ನಮ್ಮ ಹೋಮ್ ಸ್ಟೇ ನೋಡಿಲ್ಲಲ್ವಾ? ಬಿಕಾಸ್ ನಾವು ನೈಟೆಡ್ ಜಾಸ್ತಿ ಟ್ರಾವೆಲ್ ಮಾಡಿದ್ರಿ. ಕರಡಿ ಸ್ಯಾಂಚುರಿ ಇದು. ನಾವು ಬಂದಾಗಿಂದ ಅದೇ ಟೆನ್ಷನ್ ಇದೆ, ಎಲ್ಲಿ ಕರಡಿ ಬಂದ್ಬಿಡುತ್ತೋ ಏನು ಅಂತ ಅಂದ್ಬಿಟ್ಟು. ಬಟ್ ಟೆನ್ಷನಲ್ಲಿ ರಾತ್ರಿ ಬರೀ ಹನುಮಾನ್ ಸೌಂಡ್ ಮಾತ್ರ ಕೇಳಿಸ್ತಾ ಇದೆ. ಹಾಂ, ದಿಸ್ ಇಸ್ ಅವರ್ ಹೋಮ್ ಸ್ಟೇ. ಮೈ ಅಂದರೆ ಹೊಡಿತಾರಿರಲ್ಲ. ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮುಂದಿನ ಪಯಣವನ್ನು ಮುಂದುವರುತ್ತದೆ. ಕೇಳಿಸಿದ್ದೆ. ಗಾಯ್ಸ್, ಇದು ಡೇ 3. ಇವತ್ತು ಮಾರ್ನಿಂಗ್ ಎದ್ದು ಇನ್ನೇನು ಬೆಂಗಳೂರು ರಿಟರ್ನ್ ಹೋಗಬೇಕು. ಈ ಗ್ಯಾಪಲ್ಲಿ ಒಂದು ಪ್ಲೇಸ್ ಮಾತ್ರ ಮಿಸ್ ಮಾಡಿದ್ರಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಅದೇ ನಮ್ಮ ತುಂಗಭದ್ರಾ ಡ್ಯಾಮ್. ಕ್ರೇಜಿ ವ್ಯೂ. ಅಲ್ಲಿ ಹೋಗೋಣ ಅಂದ್ಕೊಂಡ್ರಿ, ಗೊತ್ತಿಲ್ಲ ರೂಟು.